ನಮಸ್ಕಾರ ವೀಕ್ಷಕರಿಗೆ ವಿಶೇಷ ಸೂಚನೆ. ಇನ್ ಕೇಬಲ್ ಈಗ ಮೆಟ್ರೋಕಾಸ್ಟ್ ಡಿಪ್ಯೂಟಿ ನೆಟ್ವರ್ಕ್ ಆಗಿದ್ದು ಸಿಬಿಎನ್ ಚಾನೆಲ್ ಈಗ ಬದಲಾದ ಹೆಸರಿನೊಂದಿಗೆ ಬಿಜೆಪಿ ಚಾನೆಲ್ ಆಗಿದೆ. ವಾರ್ತೆಗಳ ಪ್ರಾಯೋಜಕರು Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರ್. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ. ನಿಮ್ಮ ಮನೆಯ ಯಾವುದೇ ಶುಭ ಕಾರ್ಯಕ್ರಮಗಳಿಗೆ ಹೇಮರಾಜ್ ದೇವದಾ ಇವರನ್ನು ಸಂಪರ್ಕಿಸಿ. ಹಲವು ತರಹದ ಶುಭ ಕಾರ್ಯಕ್ರಮಗಳಿಗೆ ಇಂದು ಸಂಪರ್ಕಿಸಿ. ಶ್ರೀ ಮಾ ಆಶಾಪುರ ಕನ್ವೆನ್ಷನ್ ಹಾಲ್, ಕ್ಯಾಟರಿಂಗ್ ಮತ್ತು ಸ್ವೀಟ್ಸ್, ನ್ಯೂ ಅಮೃತ ಆಸ್ಪತ್ರೆ ಹತ್ತಿರ, ಸಂತೋಷಿ ಸಿನಿಮಾಸ್ ಪಕ್ಕದಲ್ಲಿ, ಸಿಯಾತಲಾ, ರಾಯಚೂರು. ಎಸ್ಎಕೆ ಕನ್ವೆನ್ಷನ್ ಹಾಲ್, ಬುಕ್ ನೌ, ಫ್ಲಾಟ್ 50% discount, save of the season. With luxury rooms, faculty, fully centralized AC halls, wide parking areas, facilities. Visit SAK Convention Hall, Shekhar Nagar, IV Road, Raichur. ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಗೋವಿನ ಕೆಚ್ಚಲು ಕತ್ತರಿಸಿದ ಕೃತ್ಯ ಖಂಡಿಸಿ ಬಿಜೆಪಿ ಪ್ರತಿಭಟನೆ. ಕಾಂಗ್ರೆಸ್ ಪಕ್ಷಕ್ಕೆ ಗೋಮಾತೆ ಶಾಪ ತಟ್ಟುತ್ತದೆ, ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್. ಮಾಜಿ ಸಚಿವ ಕೆ ಶಿವನಗೌಡ ನಾಯಕ್ ಸಾರಥ್ಯದಲ್ಲಿ ಜನವರಿ 19ರಂದು ಮಾನ್ವಿಯಲ್ಲಿ ಸರ್ವಧರ್ಮ ಸಾಮೂಹಿಕ ವಿವಾಹ, ತಿಮ್ಮಾರೆಡ್ಡಿ ಗೌಡ. ಎಚ್ಸಿಜೆ ಆಸ್ಪತ್ರೆಯಲ್ಲಿ ಜನವರಿ 17ರಂದು ನವೀನ ಆಸ್ಪತ್ರೆಯಲ್ಲಿ ಉಚಿತ ಕ್ಯಾನ್ಸರ್ ತಪಾಸಣಾ ಶಿಬಿರ, ವಿನೋದ್ ಕುಲಕರ್ಣಿ. 17ರಂದು ಜಿಲ್ಲಾಡಳಿತದ ಸಹಯೋಗದಲ್ಲಿ ಶ್ರೀ ಸಿದ್ದರಾಮೇಶ್ವರ ಜಯಂತಿ, ಭಾವಚಿತ್ರದ ಮೆರವಣಿಗೆ, ರಾಮು ಆಲ್ಕೂರ್. ಹಸು ಮತ್ತು ಕರುಗಳಿಗೆ ಠಾಕೂರ್ ವಿನಯ್ ಸಿಂಗ್ ಅವರ ನೇತೃತ್ವದಲ್ಲಿ ರೇಡಿಯಂ ಬೆಲ್ಟ್ ಅಳವಡಿಕೆ. ಮತ್ತು ಅಪಘಾತ ವೇಗ ನಿಯಂತ್ರಣಕ್ಕೆ ಸಂಚಾರಿ ನಾಮಫಲಕ ಅಳವಡಿಕೆ, ಎಸ್ಪಿ ಸ್ಥಳ ಪರಿಶೀಲನೆ. ವಾರ್ತೆಗಳ ವಿವರ. ಗೋಮಾತೆಯ ಕೆಚ್ಚಲು ಕತ್ತರಿಸುವ ಹೇಯ ಕೃತ್ಯವನ್ನು ಎಸಗಿದ ವ್ಯಕ್ತಿಗೆ ಬೆಂಬಲಿಸುವ ಹಾಗೂ ಪ್ರೋತ್ಸಾಹಿಸುವಂತಹ ಕೆಲಸವನ್ನು ರಾಜ್ಯ ಕಾಂಗ್ರೆಸ್ ಸರ್ಕಾರ ಮಾಡುತ್ತಿದ್ದು, ಗೋಮಾತೆಯ ಶಾಪ ಕಾಂಗ್ರೆಸ್ ಪಕ್ಷಕ್ಕೆ ಹಾಗೂ ಕಾಂಗ್ರೆಸ್ ನಾಯಕರಿಗೆ ತಟ್ಟಲಿದೆ ಎಂದು ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಹೇಳಿದರು. ಗೋಮಾತೆಯ ಕೆಚ್ಚಲು ಕತ್ತರಿಸುವ ಹೇಯ ಕೃತ್ಯವನ್ನು ಎಸಗಿದ ವ್ಯಕ್ತಿಗೆ ಬೆಂಬಲಿಸುವ ಹಾಗೂ ಪ್ರೋತ್ಸಾಹಿಸುವಂತಹ ಕೆಲಸವನ್ನು ರಾಜ್ಯ ಕಾಂಗ್ರೆಸ್ ಸರ್ಕಾರ ಮಾಡುತ್ತಿದ್ದು, ಗೋಮಾತೆಯ ಶಾಪ ಕಾಂಗ್ರೆಸ್ ಪಕ್ಷಕ್ಕೆ ಹಾಗೂ ಕಾಂಗ್ರೆಸ್ ನಾಯಕರಿಗೆ ತಟ್ಟಲಿದೆ ಎಂದು ನಗರದ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಹೇಳಿದರು. ಬಿಜೆಪಿ ರೈತ ಮೋರ್ಚಾದಿಂದ ಹಮ್ಮಿಕೊಂಡಿದ್ದ ಪ್ರತಿಭಟನೆ ಬಳಿಕ ನಗರದ ಗೋಶಾಲೆಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ. ದುಷ್ಟ ಶಕ್ತಿಗಳಿಗೆ ಕಾಂಗ್ರೆಸ್ ಸರ್ಕಾರದಿಂದ ಕುಮ್ಮಕ್ಕು ನೀಡಲಾಗುತ್ತಿದೆ. ಹಿಂದೂ ಸಮಾಜದ ದೇವತೆ ಎಂದು ಪೂಜಿಸುವಾಗ ಗೋಮಾತೆಯ ಮೇಲೆ ವಿಕೃತ ಮನಸ್ಸಿನ ವ್ಯಕ್ತಿ ದುಷ್ಕೃತ್ಯ ಎಸಗಿದ್ದು, ಆದರೆ ಕಾಂಗ್ರೆಸ್ ಸರ್ಕಾರದಿಂದ ಆ ವ್ಯಕ್ತಿಯನ್ನು ಹುಚ್ಚ ಎಂದು ಬಿಂಬಿಸಲಾಗುತ್ತಿರುವುದು ಖಂಡನೀಯ ಎಂದರು. ಕೆಲಸ ಮಾಡಿಕೊಂಡು ಬುದ್ಧಿವಂತಿಕೆಯಿಂದ ಜೀವನ ನಡೆಸುತ್ತಿದ್ದ ವ್ಯಕ್ತಿಯಿಂದ ಈ ಕೃತ್ಯ ಎಸಗಲಾಗಿದೆ. ಆದರೆ ಕಾಂಗ್ರೆಸ್ ಸರ್ಕಾರ ಇಂತಹ ವ್ಯಕ್ತಿಯನ್ನು ಹುಚ್ಚ ಎಂದು ಬಿಂಬಿಸಿ ಜಾಮೀನು ನೀಡುವ ಕೆಲಸವನ್ನು ಮಾಡುತ್ತಿದೆ. ದುರದೃಷ್ಟಕರ ಸಂಗತಿಯಾಗಿದೆ ಎಂದರು. ಹಿಂದೂ ಸಮಾಜದ ಪವಿತ್ರ ಹಬ್ಬ ಹಿಂದಿನ ದಿನವೇ ಈ ರೀತಿಯ ಹೇಯ ಕೃತ್ಯವನ್ನು ಮಾಡಲಾಗಿದೆ. ಕೆಚ್ಚಲು ಕತ್ತರಿಸಿದ ವ್ಯಕ್ತಿಗೆ ನ್ಯಾಯ ಕೊಡಿಸುವ ಕಾಂಗ್ರೆಸ್ ರಾಜ್ಯ ಸರ್ಕಾರದ ನಡೆ ಸ್ವಾತಂತ್ರ್ಯ ಭಾರತ ಇತಿಹಾಸದಲ್ಲಿಯೇ ಇದೊಂದು ತಲೆ ತಗ್ಗಿಸುವ ಕೆಲಸವಾಗಿದೆ. ಗೋಮಾತೆಯ ಶಾಪ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ, ಪಕ್ಷದ ನಾಯಕರಿಗೆ ಹಾಗೂ ಅವರ ಕುಟುಂಬಗಳಿಗೆ ತಟ್ಟುತ್ತದೆ ಎಂದು ಆಕ್ರೋಶ ಹೊರಹಾಕಿದರು. ನಗರದ ಬಸವೇಶ್ವರ ವೃತ್ತದಲ್ಲಿ ಬಸವೇಶ್ವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಗೋವುಗಳನ್ನು ಹಿಡಿದು ನಗರದ ಗೋಶಾಲೆವರೆಗೆ ಮೆರವಣಿಗೆಗೆ ತೆರಳಿ ಗೋವುಗಳನ್ನು ಗೋಶಾಲೆಗೆ ಬಿಟ್ಟರು. ಪವಿತ್ರವಾದಂತಹ ಹಬ್ಬದ ಸಂಕ್ರಮಣ ಹಬ್ಬದ ಮುಂಚಿತವಾಗಿ ರಾಜ್ಯದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡುವಂತ ಘಟನೆ ನಡೆದಿರೋದು ಈಗೆಲ್ಲ ತಮಗೆ ಗೊತ್ತು.
ಇವತ್ತು ಅಂಥ ಒಂದು ಭ್ರಷ್ಟ ಮತ್ತು ದುಷ್ಟ ಶಕ್ತಿಗಳಿಂದ ಅವರಿಗೆ ಕುಮ್ಮಕ್ಕ ಕೊಡುತ್ತಿರುವಂಥ ಸರ್ಕಾರದಿಂದ ಇವತ್ತು ಹಸು ಯಾವ ರೀತಿ ನಾವು ಹಿಂದೂ ಸಮಾಜ ನಮ್ಮ ಗೋಮಾತೆ ಅಂತ ನಾವು ಪೂಜೆ ಮಾಡ್ತೇವೆ ಅಂಥ ಹಸುನ ಕೆಚ್ಚಲು ಕತ್ತರಿಸುವಂಥ ಇವತ್ತು ಕೆಲಸ ಮಾಡಿದಂಥ ದುಷ್ಮರಿಗಳನ್ನು ಇವತ್ತು 2-3 ದಿನ ಬಿಟ್ಟು ಅರೆಸ್ಟ್ ಮಾಡಿ ಮತ್ತು ಅರೆಸ್ಟ್ ಮಾಡಿದಂಥ ಸಂದರ್ಭದಲ್ಲೂ ಇವತ್ತು ಆ ಒಬ್ಬ ವ್ಯಕ್ತಿಯನ್ನು ಹುಚ್ಚ ಅಂತೇಳಿ ಬಿಂಬಿಸುವಂಥ ಕೆಲಸ ಇವತ್ತು ರಾಜ್ಯ ಸರ್ಕಾರ ಏನು ಮಾಡ್ತಾ ಇದೆ. ಆ ನೆಲೆಯನ್ನು ಖಂಡಿಸಿ ಇವತ್ತು ಭಾರತೀಯ ಜನತಾ ಪಕ್ಷದ ರೈತ ಮೋರ್ಚಾ ರಾಯಚೂರು ಜಿಲ್ಲಾ ವತಿಯಿಂದ ಇವತ್ತು ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ. ಇದು ನಿಜವಾಗ್ಲೂ ಭಾಳ ದುರದೃಷ್ಟದ ಸಂಗತಿ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಯಾಕೆಂದರೆ ಇವತ್ತು ಯಾವ ವ್ಯಕ್ತಿ ಕೆಲಸ ಮಾಡಿ ಬದುಕ್ತಾ ಇದ್ದೋ ಬೇರೊಂದು ರಾಜ್ಯದಿಂದ ಬಂದು ಇಲ್ಲಿ ಬಂದು ಇನ್ನೊಬ್ಬರ ಹತ್ರ ಕೆಲಸ ಮಾಡುವಂಥ ವ್ಯಕ್ತಿನ ಇವತ್ತು ಹುಚ್ಚ ಅಂತೇಳಿ ಇವತ್ತು ಪ್ರತಿಬಿಂಬಿಸ್ತಾ ಇದ್ದಾರೆ. ಇದು ಎಷ್ಟೊಂದು ದೊಡ್ಡ ಷಡ್ಯಂತ್ರ ಇವತ್ತು ಈ ಸಮಾಜದ ವಿರುದ್ಧ, ಹಿಂದೂ ಸಮಾಜದ ವಿರುದ್ಧ ಅಂತೇಳಿ ನಾವು ಹಿಂದೂ ಸಮಾಜದವರು ಅರ್ಥ ಮಾಡ್ಕೋಬೇಕು. ಇವತ್ತು ಪವಿತ್ರ ಹಬ್ಬದ ಮುಂಚೆ ನಮ್ಮ ಗೋಮಾತೆಯನ್ನು ಕೆಚ್ಚಲು ಕತ್ತರಿಸುವಂಥ ಇಂಥ ಹೇಯ ಕೃತ್ಯ ಇವತ್ತು ನಿಜವಾಗ್ಲೂ ನಾವು ಯಾರು ಕಣ್ಣಿಗೆ ಕಾಣದಂಥ ಕೃತ್ಯ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಇವತ್ತು ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ನಾವು ಇಂಥ ಕೃತ್ಯ ನಾವು ನೋಡಿಲ್ಲ. ಆದರೆ ಅಂಥ ಕೃತ್ಯವನ್ನು ಇವತ್ತು ಅದನ್ನು ಖಂಡಿಸೋದು ಬಿಡ್ರಿ, ಖಂಡಿಸುವ ಆ ಮಾಡಿದಂಥ ವ್ಯಕ್ತಿಯನ್ನು ಇವತ್ತು ಹುಚ್ಚ ಅಂತೇಳಿ ಇವತ್ತು ನ್ಯಾಯಾಲಯದಲ್ಲೂ ಅವನಿಗೆ ಬೇಲ್ ಸಿಗುವಂಥ ಕೆಲಸ ಏನು ಈ ಸರ್ಕಾರ ಮಾಡ್ತಾ ಇದೆ. ಇದು ನಿಜವಾಗ್ಲೂ ಇದು ಖಂಡನೀಯ. ಮತ್ತು ಇಂಥ ಕಾರ್ಯ ಮಾಡಿದಂಥ ಕಾಂಗ್ರೆಸ್ ಸರ್ಕಾರ ಭಾಳ ದಿನ ಉಳಿಯೋದಿಲ್ಲ. ಈ ಒಂದು ಗೋಮಾತೆ ತಾಯಿಯ ಇವತ್ತು ಏನು ಚೆಚ್ಚಲು ಕತ್ತರಿಸಿದ್ದಾರೆ ದುಷ್ಮರಿಗಳಿಗೆ ಮಾತ್ರ ಅಲ್ಲ, ಇವತ್ತು ಸರ್ಕಾರಕ್ಕೂ ಇದರ ಶಾಪ ತಡ್ತದೆ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಮಾಜಿ ಎಂಎಲ್ಸಿ ಎನ್ ಶಂಕರಪ್ಪ, ಕಡಗೋಳು ಆಂಜನೇಯ, ರವೀಂದ್ರ ಜಾಲ್ದಾರ್, ರಾಘವೇಂದ್ರ ಉಟ್ಕೂರು, ಪಿ ಯಲ್ಲಪ್ಪ, ಕಡಗೋಳು ರಾಮಚಂದ್ರ, ರಾಜ್ಕುಮಾರ್, ಶರಣಮ್ಮ ಕಾಮರೆಡ್ಡಿ, ನರ್ಸರೆಡ್ಡಿ, ರಮಾನಂದ್ ಯಾದವ್, ಮೌನೇಶ್, ಅನಿತಾ, ಅಶ್ವಿನಿ ಸೇರಿದಂತೆ ಪಕ್ಷದ ಮುಖಂಡರು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ಮಾಜಿ ಸಚಿವ ಕೆ ಶಿವನಗೌಡ ನಾಯಕ್ ಅವರ ಸಾರಥ್ಯದಲ್ಲಿ ಜನವರಿ 19ರಂದು ಮಾನ್ವಿ ಪಟ್ಟಣದ ಲೋಯಲ ಶಾಲೆ ಬಳಿ 5,000 ಸಾಮೂಹಿಕ ವಿವಾಹ ಕಾರ್ಯಕ್ರಮವನ್ನು
ಕೆಎಸ್ಎನ್ ಸಾಮಾಜಿಕ ಸೇವಾ ಸಮಿತಿ ಮಾನ್ವಿ ಮತ್ತು ಸಿರ್ವಾರ ಘಟಕಗಳಿಂದ ಆಯೋಜಿಸಲಾಗಿದೆ ಎಂದು ಸೇವಾ ಸಮಿತಿ ಅಧ್ಯಕ್ಷ ತಿಮ್ಮಾರೆಡ್ಡಿ ಗೌಡ ಭೋಗಾವತಿ ಹೇಳಿದರು. ಮಾಜಿ ಸಚಿವ ಕೆ ಶಿವನಗೌಡ ನಾಯಕರ ಸಾರಥ್ಯದಲ್ಲಿ ಜನವರಿ 19ರಂದು ಮಾನ್ವಿ ಪಟ್ಟಣದ ಲೋಯಲಾ ಶಾಲೆ ಬಳಿ 5,000 ಸಾಮೂಹಿಕ ವಿವಾಹ ಕಾರ್ಯಕ್ರಮವನ್ನು ಕೆಎಸ್ಎನ್ ಸಾಮಾಜಿಕ ಸೇವಾ ಸಮಿತಿ ಮಾನ್ವಿ ಮತ್ತು ಸಿರವಾರ ಘಟಕಗಳಿಂದ ಆಯೋಜಿಸಲಾಗಿದೆ ಎಂದು ಸೇವಾ ಸಮಿತಿ ಅಧ್ಯಕ್ಷ ತಿಮ್ಮಾರೆಡ್ಡಿ ಗೌಡ ಭೋಗಾವತಿ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಕಳೆದ 10 ವರ್ಷಗಳಿಂದ ಕೆಎಸ್ಎನ್ ಸಾಮಾಜಿಕ ಸೇವಾ ಸಮಿತಿಯಿಂದ ಮಾನ್ವಿ, ಸಿರವಾರ ಹಾಗೂ ನೆರೆಯ ಕೊಪ್ಪಳ ಜಿಲ್ಲೆಗಳಲ್ಲಿ ಅನೇಕ ಸಾಮಾಜಿಕ ಕೆಲಸ ಕಾರ್ಯಗಳನ್ನು ಮಾಡುತ್ತಾ ಬಂದಿದೆ. ಕೋವಿಡ್ ಸಂದರ್ಭದಲ್ಲಿ ಸುಮಾರು 4,800 ಕ್ವಿಂಟಲ್ ಅನ್ನದ ಪ್ಯಾಕೆಟ್ಗಳನ್ನು ಸಿರವಾರ ಮತ್ತು ಮಾನ್ವಿ ತಾಲೂಕಿನಲ್ಲಿ ತಿಂಗಳ ಪರ್ಯಂತ ವಿತರಣೆ ಮಾಡಿದ್ದೇವೆ ಎಂದರು. 5,000ಕ್ಕೂ ಮೇಲ್ಪಟ್ಟ ಜನರಿಗೆ ಕಣ್ಣಿನ ಶಸ್ತ್ರಚಿಕಿತ್ಸೆ, 5 ಲಕ್ಷ ಮಾಸ್ಕ್ಗಳ ವಿತರಣೆ, ಖಾಸಗಿ ಶಾಲೆ ಶಿಕ್ಷಕರಿಗೆ ದವಸ ಧಾನ್ಯಗಳ ಕಿಟ್ ವಿತರಣೆ, ದೇವಸ್ಥಾನಗಳ ಅಭಿವೃದ್ಧಿಗೆ ಸಹಾಯ, ಕಟ್ಟಕಡೆಯ ಬಡ ಜನರಿಗೆ ಸಹಾಯ ಮಾಡುವ ಅನೇಕ ಕಾರ್ಯಕ್ರಮಗಳನ್ನು ಕೆಎಸ್ಎನ್ ಸೇವಾ ಸಮಿತಿಯಿಂದ ಮಾಡಿದ್ದೇವೆ ಎಂದರು. ಜನವರಿ 19ರಂದು ನಡೆಯುವ ಸರ್ವಧರ್ಮ ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲಿ ಸುಮಾರು 1 ಲಕ್ಷ ಜನ ಸೇರುವ ನಿರೀಕ್ಷೆ ಇದೆ ಎಂದರು. ಅನೇಕ ವರ್ಷಗಳಿಂದ ಸಾಮೂಹಿಕ ವಿವಾಹ ಕಾರ್ಯಕ್ರಮ ನಡೆಸಿಕೊಂಡು ಬರಲಾಗುತ್ತಿದೆ. ನೋಂದಣಿ ಮಾಡಿಕೊಂಡ ಎಲ್ಲಾ ಧರ್ಮದ ವಧುವರರ ವಿವಾಹ ನಡೆಸಲಾಗುತ್ತದೆ. ವಿವಾಹಕ್ಕೆ ಬೇಕಾಗುವ ತಾಳಿ, ಬಟ್ಟೆ ಹಾಗೂ ಊಟದ ವ್ಯವಸ್ಥೆಯನ್ನು ಸಮಿತಿ ನಿರ್ವಹಿಸಲಿದೆ. ಈಗಾಗಲೇ ನೋಂದಣಿ ಪ್ರಾರಂಭವಾಗಿದ್ದು ಆಸಕ್ತರು ನೋಂದಣಿ ಪಡೆಯಬಹುದಾಗಿದೆ ಎಂದರು. ನೀಡಿರ್ತಕ್ಕಂಥ ಸರ್ವಧರ್ಮ ಸಾಮೂಹಿಕ ಒಂದು ವಿವಾಹ ಕಾರ್ಯಕ್ರಮಕ್ಕೆ ಇವತ್ತು ನಾವು ಕೆಎಸ್ಎನ್ ಸೇವಾ ಸಮಿತಿಯಿಂದ ಒಂದು ಸರ್ವಧರ್ಮ ಸಾಮೂಹಿಕ ವಿವಾಹವನ್ನು ನಡೆಸ್ತಾ ಇದ್ದೀವಿ. ನಮ್ಮ ಉದ್ದೇಶ ಸುಮಾರು 5,001 ಅದಕ್ಕೂ ಮೇಲ್ಪಟ್ಟು ಬಂದರೂ ಕೂಡ ನಾವು ಸಾಮೂಹಿಕ ವಿವಾಹಗಳನ್ನು ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಕೆಎಸ್ಎನ್ ಸೇವಾ ಸಮಿತಿ ಮಾಡಿಕೊಂಡಿತ್ತು. ಆದರೆ ಇನ್ನೂ ಕೂಡ ನೋಂದಣಿ ಆಗ್ತಾ ಇದ್ದಾವೆ. ಎಷ್ಟರ ಮಟ್ಟಿಗೆ ಆಗ್ತಾವೋ ಬಂದಷ್ಟನ್ನ ನಾವು ಸಾಮೂಹಿಕ ವಿವಾಹಗಳನ್ನು ಮಾಡ್ತೀವಿ. ನಮ್ಮ ಕೆಎಸ್ಎನ್ ಸೇವಾ ಸಮಿತಿ ಸುಮಾರು 10 ವರ್ಷಗಳಿಂದ ಮಾನ್ವಿ, ಸಿರವಾರ, ದೇವದುರ್ಗ ಹಾಗೂ ಕೊಪ್ಪಳ ಜಿಲ್ಲೆಯಲ್ಲಿ ಕೂಡ, ರಾಯಚೂರು ಜಿಲ್ಲೆ ಅಲ್ಲದೆ ಕೊಪ್ಪಳ ಜಿಲ್ಲೆಯಲ್ಲಿ ಕೂಡ ನಮ್ಮ ಕೆಎಸ್ಎನ್ ಸೇವಾ ಸಮಿತಿ ಅನೇಕ ಸಾಮಾಜಿಕ ಕೆಲಸಗಳನ್ನು ಮಾಡಿಕೊಳ್ತಾ ಬರ್ತಾ ಇದೆ. ಅದರಲ್ಲಿ ಮುಖ್ಯವಾಗಿ ನಮ್ಮದು ಮಹಾಮಾರಿ ಕೋವಿಡ್ ಬಂದಿರತಕ್ಕಂಥ ಸಮಯದಲ್ಲಿ ದೇವದುರ್ಗ ಮತ್ತು ಮಾನ್ವಿ, ಅಂದರೆ ಅವಾಗ ಅಖಂಡ ಸಿರವಾರ ಮತ್ತು ಮಾನ್ವಿ ಇದ್ದಾಗ 2 ತಾಲೂಕುಗಳಲ್ಲಿ ನಿರಂತರವಾಗಿ ನಾವು 4,800 ಕ್ವಿಂಟಲ್ ಸುಮಾರು ಅನ್ನವನ್ನು ಮಾಡಿ ಪ್ಯಾಕೆಟ್ಗಳ ಮುಖಾಂತರ ಪ್ರತಿಯೊಂದು ಗ್ರಾಮಕ್ಕೆ ತಲುಪಿಸುವಂಥ ವ್ಯವಸ್ಥೆಯನ್ನು ಮಾಡಿದ್ವಿ. ಅವತ್ತಿನ ಸಂದರ್ಭದಲ್ಲಿ ಭಾಳ ಕಷ್ಟಕರವಾದಂಥ ಸಂದರ್ಭ ಅವತ್ತು. ಅಂಥ ಸಮಯದಲ್ಲಿ ಮೊಟ್ಟೆ, ನೀರಿನ ವ್ಯವಸ್ಥೆ, ಅನ್ನದ ಪ್ಯಾಕೆಟ್ಗಳನ್ನು ಇಡೀ ಕೆಎಸ್ಎನ್ ಸೇವಾ ಸಮಿತಿ ದೇವದುರ್ಗ ಮತ್ತು ಮಾನ್ವಿ, ಸಿರವಾರ ಇವು 3 ತಾಲೂಕುಗಳಲ್ಲಿ ನಿರಂತರವಾಗಿ ಸುಮಾರು ಒಂದು 25ರಿಂದ 1 ತಿಂಗಳವರೆಗೆ ನಾವು ನಿರಂತರವಾಗಿ ಹಂಚತಕ್ಕಂಥ ಕೆಲಸ ಮಾಡಿದ್ವಿ. ಅದೇ ರೀತಿಯಾಗಿ ಕೆಎಸ್ಎನ್ ಸೇವಾ ಸಮಿತಿ ಸುಮಾರು 10 ವರ್ಷಗಳ ಕಾಲ ನಿರಂತರವಾಗಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ 4,800 5,000ಕ್ಕೂ ಮೇಲ್ಪಟ್ಟು ಜನರಿಗೆ ಕಣ್ಣಿನ ಆಪರೇಷನ್ ಕೂಡ ನಾವು ಕೆಎಸ್ಎನ್ ಸೇವಾ ಸಮಿತಿಯನ್ನು ಕೂಡ ಮಾಡಿಸಿದ್ದೀವಿ. ಅದೇ ರೀತಿಯಾಗಿ ಸುಮಾರು ಒಂದು 5 ಲಕ್ಷ ಮಾಸ್ಕ್ಗಳನ್ನು 5 ಲಕ್ಷಕ್ಕೂ ಮೇಲ್ಪಟ್ಟು ಮಾಸ್ಕ್ಗಳನ್ನು ರಾಯಚೂರು ಮತ್ತು ಕೊಪ್ಪಳ ಜಿಲ್ಲೆಗಳಲ್ಲಿ ಭಾಳಷ್ಟು ಎಲ್ಲಿ ಅವಶ್ಯಕತೆ ಅಂತ ಹೇಳ್ತಾ ಇದ್ರು ಅಂತಲ್ಲಿ ಹೋಗಿ ನಮ್ಮ ಕೆಎಸ್ಎನ್ ಸೇವಾ ಸಮಿತಿ ಕಾರ್ಯಸಮಿತಿ ಒಂದು ದೊಡ್ಡ ಕಿಟ್ ಮಾಡಿತೀವಿ. ಎಲ್ಲಿ ಖಾಸಗಿ ಶಿಕ್ಷಕರಿದ್ದಾರೆ, ಖಾಸಗಿ ಶಾಲಾ ಶಿಕ್ಷಕರಿದ್ದಾರೆ ಅಂತ ಶಿಕ್ಷಕರಿಗೆ ಸುಮಾರು ಒಂದು ತಿಂಗಳಕ್ಕಾಗತಕ್ಕಂಥ ದವಸ ಧಾನ್ಯಗಳು ಎಲ್ಲ, ಅದರಲ್ಲಿ ಒಳ್ಳೆ ಎಣ್ಣೆ ಇರ್ಬೋದು, ಇನ್ನಿತರ ಎಲ್ಲ ದವಸ ಧಾನ್ಯಗಳ ಕಿಟ್ಗಳನ್ನು ಕೂಡ ನಮ್ಮ ಸಿರವಾರ ಮತ್ತು ಮಾನ್ವಿ ತಾಲೂಕು ಅನೇಕ ಕಡೆ ನಮ್ಮ ಕೆಎಸ್ಎನ್ ಸೇವಾ ಸಮಿತಿ ಆ ಕಿಟ್ಗಳನ್ನು ಕೂಡ ಕೊಟ್ಟಿದೆ. ಅದೇ ರೀತಿಯಾಗಿ ನಮ್ಮ ತಾಲೂಕಿನಾದ್ಯಂತ ಹಾಗೂ ಜಿಲ್ಲೆಯಾದ್ಯಂತ ಎಲ್ಲ ದೇವಸ್ಥಾನಗಳಿಗೆ ಇವತ್ತು ನಾವು ನಮ್ಮ ಕೈಲಾದಂಥ ಕೆಎಸ್ಎನ್ ಸೇವಾ ಸಮಿತಿ ಎಲ್ಲ ಕಡೆ ದೇಣಿಗೆ ಮುಖಾಂತರ ಸಾಕಷ್ಟು ಕೂಡ ನಾವು ಸಹಾಯ ಮಾಡಿದ್ದೀವಿ. ಅದೇ ರೀತಿಯಾಗಿ ಇನ್ನೂ ಅನೇಕ ಒಂದಲ್ಲ ಎರಡಲ್ಲ ಸುಮಾರು ಗ್ರಾಮೀಣ ಕ್ರೀಡೆ ಕೆಎಸ್ಎನ್ ಸೇವಾ ಸಮಿತಿ 45ನೇ ಹುಟ್ಟುಹಬ್ಬದಕ್ಕೂ ಕೂಡ ನಾವು ದೊಡ್ಡ ಪ್ರಮಾಣದಲ್ಲಿ ಒಂದು ಕಬಡ್ಡಿ ಒಣಲು ಬೆಳಕು ಕಬಡ್ಡಿ ಕಾರ್ಯಕ್ರಮವನ್ನು ಭಾಳ ಅದ್ದೂರಿಯಾಗಿ ನಾವು ಜಿಲ್ಲೆಯಲ್ಲಿ ಎಲ್ಲಿ ಕೂಡ ಅಂತ ಅದ್ದೂರಿಯಾಗಿ ಮಾಡಿಲ್ಲ. ಭಾಳಷ್ಟು ಒಂದು 2 ದಿನ 3 ದಿನ ನಿರಂತರವಾಗಿ ಕಬಡ್ಡಿ ಟೂರ್ನಮೆಂಟನ್ನು ಮಾಡಿರ್ತಕ್ಕಂಥದ್ದು.
ಅದೇ ರೀತಿಯಾಗಿ ಮತ್ತು ವಾಲಿಬಾಲು ಹಾಗೂ ಸುಮಾರು ಕಡೆ ನಾವು ಕ್ರಿಕೆಟ್ ಟೂರ್ನಮೆಂಟ್ ಕೂಡ ನಾವು ಸುಮಾರು ಅಲ್ಲಿ ಇಲ್ಲಿ ಅಂತ ಅನ್ನೋದ್ರಲ್ಲಿ ಶಿರ್ವಾಗಲಿ, ಮಾನ್ವಿ, ಹಿರೇಕೊಟ್ನೆಕಲ್ಲು ಅನೇಕ ಭಾಗಗಳಲ್ಲಿ ನಾವು ಟೂರ್ನಮೆಂಟ್ ಕೂಡ KSN ಸೇವಾ ಸಮಿತಿಯಿಂದ ನಡೆಸ್ಕೊಂಡು ಬಂದಿದ್ದೀವಿ. ಅದೇ ರೀತಿಯಾಗಿ ಬಹಳಷ್ಟು ನಮ್ಮ KSN ಸೇವಾ ಸಮಿತಿ ಈ ಭಾಗದ ಕಟ್ಟೆ ಕಡ ಒಬ್ಬ ಜನಕ್ಕೆ ಕೂಡ ನಾವು ಒಳ್ಳೆಯದು ಮಾಡಬೇಕು, ಅದೇ ರೀತಿಯಾಗಿ ಏನೇನು ಮಾಡಬೇಕು, ಬಡ ಜನರಿಗೆ ಸಹಾಯ ಮಾಡ್ತಕ್ಕಂಥ ವಿಚಾರಗಳನ್ನು ಇಟ್ಕೊಂಡು ಅನೇಕ ಕಾರ್ಯಕ್ರಮಗಳನ್ನು ಕೂಡ ನಿರಂತರವಾಗಿ ಮಾಡಿಕೊಂಡು ಬಂದಿರತಕ್ಕಂಥ ನಮ್ಮ KSN ಸೇವಾ ಸಮಿತಿ. ಅದೇ ರೀತಿಯಾಗಿ ಮೊನ್ನೆ ನಾವು ಸಾಮೂಹಿಕ ಮಾಡ್ತಕ್ಕಂಥ ಉದ್ದೇಶ ಇಷ್ಟೇ, ಭಾಳಷ್ಟು ಜನರು ಈಗ ಆರ್ಥಿಕ ಪರಿಸ್ಥಿತಿ ಮದುವೆ ಮಾಡಿಕೊಂಡು ಜೀತದಾಳಾಗಿ ದುಡ್ತಕ್ಕಂಥ ಅನೇಕ ಎಲ್ಲ ಜಾತಿ ಜನಾಂಗದಲ್ಲಿ ಕೂಡ ಬಡವರಿದ್ದಾರೆ. ಆ ಬಡವರಿಗೆ ಮದುವೆ ಮಾಡಿಕೊಳ್ಳೋಕ್ಕೆ ಕಷ್ಟ ಆಗ್ತದೆ ಅನ್ನೋ ಒಂದು ದೃಷ್ಟಿಕೋನ ಇಟ್ಕೊಂಡು KSN ಸೇವಾ ಸಮಿತಿಯವರು ಪ್ರತಿಯೊಂದು ಬೂತ್ ಮಟ್ಟದಲ್ಲಿ ಪ್ರತಿಯೊಂದು ಮನೆಗೆ, ಮಾನ್ವಿ ತಾಲೂಕಿನ ಪ್ರತಿಯೊಂದು ಮನೆಗೆ ಕೂಡ ಹೋಗಿ ನಾವು ಮುಟ್ಟಿ ಬಂದಿದ್ದೀವಿ. ನಿಮ್ಮ ಮನೆಯಲ್ಲಿದ್ದರಿಗೆ ನಾವು ಮದುವೆ ಮಾಡಿಕೊಡ್ರೆ ನಾವು KSN ಸೇವಾ ಸಮಿತಿಯಿಂದ ಫ್ರೀಯಾಗಿ ಮದುವೆ ಮಾಡಿಕೊಡ್ತು ಅಂತ ಹೇಳಿ ಬಂದಿದ್ದು. ಆದರೆ ಅನೇಕ ಜನರು ಕೂಡ ಭಾಳಷ್ಟು ಭರಿಸಿದ್ದಾರೆ. ಈಗ ನಡೆದವ, ಇನ್ನೂ ಎಷ್ಟಾಗ್ತಾವ ಅಂತಕ್ಕಂಥದ್ದು ಫೈನಲ್ ಆಗಿಲ್ಲ, ನಿರಂತರವಾಗಿ ನಡೆದಿದ್ದಾವ. ಈ ಒಂದು ಕಾರ್ಯಕ್ರಮಕ್ಕೆ ಸುಮಾರು 1 ಲಕ್ಷಕ್ಕೂ ಜನ ಸೇರ್ಬೋದಂತಕ್ಕಂಥ ನಮ್ಮ ನಿರೀಕ್ಷೆ ಪ್ರಕಾರ, ಯಾಕಂದ್ರೆ ನಾವು ದೊಡ್ಡ ಕಾರ್ಯಕ್ರಮ. ಮಾಜಿ ಶಾಸಕ ಗಂಗಾಧರ್ ನಾಯಕ್ ಮಾತನಾಡಿ, ಜಿಲ್ಲೆ ಸೇರಿದಂತೆ ವಿವಿಧ ಜಿಲ್ಲೆಗಳ ಹರಗುರು ಚರಮೂರ್ತಿಗಳು ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಲಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿದ್ದಾರೆ. ಕೇಂದ್ರದ ರಾಜ್ಯ ರೈಲ್ವೆ ಸಚಿವ ವಿ ಸೋಮಣ್ಣ, ಮಾಜಿ ಸಚಿವ ಶ್ರೀರಾಮುಲು, ಶಾಸಕ ಗಾಲಿ ಜನಾರ್ದನ್ ರೆಡ್ಡಿ, ಶಾಸಕ ಭೈರತಿ ಬಸವರಾಜ್, ಡಾಕ್ಟರ್ ಶಿವರಾಜ್ ಪಾಟೀಲ್, ಎಂ ಈರಣ್ಣ, ಎನ್ ಶಂಕರಪ್ಪ, ಸೈಯದ್ ಅಕ್ಬರ್ ಸಾಬ್ ಆಗಮಿಸಲಿದ್ದಾರೆ. ಅಧ್ಯಕ್ಷತೆಯನ್ನು ಮಾಜಿ ಸಂಸದ BV ನಾಯಕ್ ವಹಿಸಲಿದ್ದಾರೆ. ಮಾಜಿ ಸಚಿವ ಕೆ ಶಿವನಗೌಡ ನಾಯಕ್ ಉಪಸ್ಥಿತಿಯಲ್ಲಿ ನಡೆಯಲಿರುವ ಕಾರ್ಯಕ್ರಮದಲ್ಲಿ ಸಚಿವ NS ಬೋಸರಾಜ್, ಶಾಸಕರಾದ ಬಸನಗೌಡ ದದ್ದಲ್, ಹಂಪಯ್ಯ ನಾಯಕ್, ಮಾಜಿ ಕೇಂದ್ರ ಸಚಿವ ಬಸವರಾಜ್ ಪಾಟೀಲ್ ಅನ್ವರಿ, ಮಾಜಿ ಸಚಿವ ಹನುಮಂತಪ್ಪ ಆಲ್ಕೋಡ್, ಹಂಪನಗೌಡ ಬಾದರ್ಲಿ, ಶರಣಪ್ಪ ಗೌಡ ಜಾಡಲದಿನ್ನಿ, ದೊಡ್ಡನಗೌಡ H ಪಾಟೀಲ್, ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ, RDCC ಬ್ಯಾಂಕ್ ಅಧ್ಯಕ್ಷ ವಿಶ್ವನಾಥ್ ಪಾಟೀಲ್ ತೋರಣದಿನ್ನಿ, ಬಿಜೆಪಿ ಹಿರಿಯ ಮುಖಂಡ ವಿಶ್ವನಾಥ್ ಬನಹಟ್ಟಿ ಸೇರಿದಂತೆ ಅನೇಕ ಮಾಜಿ ಸಚಿವರು, ಶಾಸಕರುಗಳು, ವಿವಿಧ ಪಕ್ಷದ ಮುಖಂಡರುಗಳು ಭಾಗವಹಿಸಲಿದ್ದಾರೆ ಎಂದರು. ತಿಪ್ಪರಾಜ್ ಅವರು ನಾನೇ ಅವರು ಬಿಟ್ಟರೆ ಮತ್ತು ಲಿಂಗಸೂರು ಅವೆಲ್ಲ ಕೊರೋನಾ ಸಂದರ್ಭದಲ್ಲಿ ಬಹಳಷ್ಟು ಹಣ ಖರ್ಚು ಮಾಡಿ ಜನರಿಗೆ ಅನ್ನದಾನವನ್ನು ಮಾಡಿದಂಥವರು. ಮತ್ತು ಅದೊಂದೇ ಅಲ್ಲ, ಭಾಳಷ್ಟು ಮಾನವ ತಾಲೂಕಿನಲ್ಲಿ ಭಾಳ ಕೆಲಸ ಕಾರ್ಯಗಳು ಮಾಡಿದ್ದಾರೆ, ಇಲ್ಲಂತಲ್ಲ. ಅದರ ಪ್ರಯುಕ್ತ ಮತ್ತೀಗ ಶಿವನಗೌಡ ನಾಯಕರು ಒಂದು ಮದುವೆ ಮಾಡಬೇಕು ಅಂತಕ್ಕಂಥದ್ದು ಆಸೆ, ಮದುವೆ ಮಾಡತಕ್ಕಂಥದ್ದು ಮಾನವಿಯಲ್ಲಿ ನಡೀತಾ ಇದೆ. ಸ್ಥಳ ಪರಿಶೀಲನೆ ಆಗಿದೆ, ಟೆಂಟು ಹಾಕಿದೆ, ಲೋಯಲ್ ಸ್ಕೂಲ್ ಹತ್ತಿರ ಅಲ್ಲಿ ಬಹುದೊಡ್ಡವಾದ ಒಂದು ಟೆಂಟ್ ಹಾಕಿದ್ದಾರೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಕರ್ನಾಟಕ ರಾಜ್ಯದ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾದ ನಾವಾದಂಥ ವಿಜೇಂದ್ರ ಅವರು ಕೂಡ ಉದ್ಘಾಟನೆ ಮಾಡೋಕ್ಕೆ ಬರ್ತಾಯಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಇವರು ನಮ್ಮ ಶ್ರೀರಾಮುಲು ಅವರು, ಜನಾರ್ದನ್ ರೆಡ್ಡಿ ಅವರು, ಭೈರತಿ ಬಸವರಾಜ್ ಅವರು, S ಶಿವರಾಜ್ ಪಾಟೀಲ್ರವರು, ಮತ್ತು CM ವಿರೂಪಾಕ್ಷಿ JDS ಜಿಲ್ಲಾಧ್ಯಕ್ಷರು, M ಈರಣ್ಣ ಮೈಕೋ ಅಧ್ಯಕ್ಷರು, N ಶಂಕರಪ್ಪನವರು ಮಾಜಿ ವಿಧಾನ ಪರಿಷತ್ ಸದಸ್ಯರು, ಸೈಯದ್ ಅಕ್ಬರ್ ಸಾಬ್ ಪ್ರಥಮ ದರ್ಜೆ ಗುತ್ತಿದವರು ಮಾನ್ವಿ ಅವರು ಬರ್ತಾಯಿದ್ದಾರೆ. ಮತ್ತು ಇದು ಪಕ್ಷಾತೀತವಾದಂಥದ್ದು, ಇದು ಓನ್ಲಿ BJP ಅಂತಲ್ಲ, ಇದು ಪಕ್ಷಾತೀತವಾದಂಥ ಎಲ್ಲ JDS ಮತ್ತು ಕಾಂಗ್ರೆಸ್ಸು ಮತ್ತು BJP ಮತ್ತು ಸಂಘ ಸಂಸ್ಥೆಗಳ ಅಧ್ಯಕ್ಷರುಗಳು ಎಲ್ಲರೂ ಕೂಡ ಇನ್ವೈಟ್ ಮಾಡ್ತಕ್ಕಂಥದ್ದು. ಇದು ಒಂದು ಪಕ್ಷಕ್ಕೆ ಸೀಮಿತವಾಗಿಲ್ಲ, ಒಂದು ವರ್ಗಕ್ಕೆ ಸೀಮಿತವಲ್ಲ, ಎಲ್ಲ ಜನರು ಭಾಗವಹಿಸಲು ಎಲ್ಲರನ್ನೂ ಕೂಡ ಬರಮಾಡಿಕೊಂಡಿದ್ದಾರೆ. ಅದರಂತೆ ನಮ್ಮ NS ಬೋಸರಾಜ್ ಅವರು ಕೂಡ ಈ ಮದುವೆ ಸಮಾರಂಭಕ್ಕೆ ಬರ್ತಿದ್ದಾರೆ. G ಹಂಪಯ್ಯ ನಾಯಕ್, ಬಸನಗೌಡ ದದ್ದಲ್ ಅವರು, ಬಸವರಾಜ್ ಪಾಟೀಲ್ ಅನ್ವರಿ ಅವರು, ಹನುಮಂತಪ್ಪ ಆಲ್ಕೋಡ್ ಅವರು, ಹಂಪನಗೌಡ ಬಾದರ್ಲಿ ಅವರು, ಶರಣಪ್ಪಗೌಡ ಜಾಡದಿನ್ನಿ ಅವರು, ದೊಡ್ಡ ಬಸನಗೌಡ ಪಾಟೀಲ್ ಅವರು, ಕೆ ವಿರೂಪಾಕ್ಷಪ್ಪನವರು, ತಿಪ್ಪರಾಜ್ ಹವಲ್ದಾರ್ ಅವರು, ಶರಣು ತಳ್ಳಿಕೇರಿ, ವಿಶ್ವನಾಥ್ ಪಾಟೀಲ್ ತೋರಣದಿನ್ನಿ ಅವರು, ವಿಶ್ವನಾಥ್ ಬನಹಟ್ಟಿ ಅವರು. ಇದು ಅಲ್ಲದೆ ಮಾನ್ವಿ ಮತ್ತು ಯಾದಗಿರಿ, ದೇವದುರ್ಗ ಎಲ್ಲ ಶರಣರು ಎಲ್ಲರೂ ಕೂಡ ಈ ಲಗ್ನಕ್ಕೆ ಬರ್ತೀವಿ ಅಂತೇಳಿ ಇನ್ವೈಟ್ ಮಾಡಿದ್ದಾರೆ. ಅವರು ಕೂಡ ನಾವು ಬರ್ತೀವಂತೆ ಆಶ್ವಾಸನೆ ಕೊಟ್ಟಿದ್ದಾರೆ. ಬಹುದೊಡ್ಡವಾದ ಕಾರ್ಯಕ್ರಮ ಅಲ್ಲಿ ಮಾನವಿಯಲ್ಲಿ ನಡೀತಿದೆ. ನಮ್ಮ ತಿಮ್ಮಾರೆಡ್ಡಿ ಈಗಾಗಲೇ 1 ಲಕ್ಷ ಜನ ಸೇರ್ತಾರೆ ಅಂತ ಹೇಳಿದ್ರೆ 1 ಲಕ್ಷಕ್ಕೂ ಹೆಚ್ಚು ಜನ ಸೇರುವ ನಿರೀಕ್ಷೆ ಇದೆ ಅಲ್ಲಿ. ಯಾಕಂದರೆ ಇದೊಂದು ಒಳ್ಳೆಯ ಕಾರ್ಯಕ್ರಮ, ಬಡವರಿಗೆ ಅನುಕೂಲ ಆಗ್ತಕ್ಕಂಥ ಕಾರ್ಯಕ್ರಮ. ಶಿವನಗೌಡರು ಎಲ್ಲ ಬಡವರಿಗೆ ಮಾಡ್ಕೊಂತ ಬಂದಾರೆ. ಈಗ ಅನ್ನ ಕೊಟ್ಟದ್ದು ಬಡವರೆಲ್ಲ ಅನ್ನ ಕೊಟ್ಟಿದ್ದು
ಕಲ್ಯಾಣ ಕರ್ನಾಟಕದ ಎಲ್ಲ ಸ್ವಾಮೀಜಿಯವರು, ಸಂಸದರು ಮತ್ತು ಶಾಸಕರು, ಮಾಜಿ ಶಾಸಕರುಗಳು ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಅದರಂತೆ ಶಿವನಗೌಡರಿಗೆ ನಾನು ಭಾಳಷ್ಟು ಸಲ ಇಂಥ ಕಾರ್ಯಕ್ರಮಗಳಿಗೆ ಭಾಗವಹಿಸಿದ್ದೇನೆ. ನಾನು ಶಿವನಗೌಡರಿಗೆ ಒಂದು ಮಾತು ಹೇಳ್ತಿದ್ದೆ, ಅಲ್ರಿ ಹಳದೇವರು ಬರೀ ಅನ್ನ ಹಾಕ್ತಿದ್ದು ಬೇಡ, ಒಂದು ಶಾಶ್ವತವಾದ ಒಂದು ಶಿಕ್ಷಣ ಸಂಸ್ಥೆಯನ್ನು ತೆಗಿರಿ, ಎಷ್ಟೋ ಜನರ ಮಕ್ಕಳಿಗೆ ನಾವು ವಿದ್ಯಾದಾನ ಮಾಡೋಕ್ಕಾಗ್ತದೆ ಅಂತ ಹೇಳಿದ್ದೇನೆ. ಅದನ್ನು ಕೂಡ ಇಷ್ಟರಲ್ಲಿ ಪ್ರಾರಂಭ ಮಾಡೋಣ ಅಂತ ಹೇಳಿದ್ದಾರೆ. ಅದನ್ನು ಮಾಡಿದ್ರೆ ಭಾಳ ಒಳ್ಳೆಯದ. ಕಲ್ಯಾಣ ಕರ್ನಾಟಕದಲ್ಲಿ ಇಂಥವ್ರು ಇರಬೇಕು. ಶಿವನಗೌಡರಕ್ಕಿಂತ ಬಹುದೊಡ್ಡವಾದ ಶ್ರೀಮಂತರು ಭಾಳ ಜನ ಇದ್ದಾರೆ. ಆದರೆ ಸಾರ್ವಜನಿಕವಾಗಿ ಸಹಾಯ ಮಾಡೋಕ್ಕಂತ ಅವ್ರಿಗೆ ಮನಸ್ಸಿಲ್ಲ. ಮಾಡಬೇಕು, ಹಣ ಇದ್ದಾಗ ಮಾಡೋಕೆ, ಹಣ ಇಲ್ಲದಾಗ ಮಾಡೋದು ಯಾರು ಅಂತಾರೆ? ಶ್ರೀಮಂತಿಗೆ ಬಂದಾಗ ಎಲ್ಲರೂ ಖರ್ಚು ಮಾಡಿ ಜನರಿಗೆ ಸಹಕಾರ ಮಾಡಿ ಅವ್ರ ಜೀವನ ಉತ್ತಮ ಮಾಡ್ತಕ್ಕಂಥ ಕೆಲಸ ಮಾಡ್ತಿದ್ದಾರೆ ಶಿವನಗೌಡರು. ಈ ಕಾರ್ಯಕ್ರಮಕ್ಕೆ ಮಾಜಿ ಶಾಸಕ ತಿಪ್ಪರಾಜ ಹವಲ್ದಾರ್ ಮಾತನಾಡಿ, ಕಲ್ಯಾಣ ಕರ್ನಾಟಕ ಜಿಲ್ಲೆಗಳಲ್ಲಿ 5,000 ಸಾಮೂಹಿಕ ವಿವಾಹ ನಡೆಸುತ್ತಿರುವುದು ಇದೇ ಮೊದಲು. ದೊಡ್ಡ ಮಟ್ಟದ ಸಂಖ್ಯೆಯಲ್ಲಿ ನಡೆಯುತ್ತಿರುವ ಸಾಮೂಹಿಕ ವಿವಾಹಗಳಲ್ಲಿ ಈ ಭಾಗದ ಸಾಮೂಹಿಕ ವಿವಾಹದ ಸದುಪಯೋಗ ಪಡೆಯಬೇಕೆಂದರು. ಅದು ಮಾಡೋದಕ್ಕೆ ಒಂದು ರೀತಿ ಗಂಗಾಧರ ನಾಯ್ಕ ಸಾಹೇಬ್ರು ಹೇಳಿದಂಗೆ ಆ ಥರ ಒಂದು ಆ ಮನಸ್ಸು ಬೇಕು ಮತ್ತು ಧೈರ್ಯ ಬೇಕು. ಅದಕ್ಕೆ ಮಾಡ್ತಿದ್ದಾರೆ. ತಾವೆಲ್ಲರೂ ಕೈ ಜೋಡಿಸಿ ಅವತ್ತು ಕಾರ್ಯಕ್ರಮಕ್ಕೆ ಬಂದು ತಾವು ಕೂಡ ಸರ್ ಇಲ್ಲ ಅದಕ್ಕೆ ವಿಶೇಷ ಇದೆ. ಯಾಕಂದರೆ ಅವರು ಹುಟ್ಟಿದ ಜನ್ಮಭೂಮಿ ಮಾನ್ವಿ ತಾಲೂಕು ಕಸನದಡ್ಡು ಒಳಗೆ ಹುಟ್ಟಿದ್ದಾರೆ. ಹಿಂಗಾಗಿ ಆ ಜನ್ಮಭೂಮಿಗೆ ಒಂದಿಷ್ಟು ಅವ್ರ ಸೇವೆ ಸಲ್ಲಬೇಕು ಅಂತೇಳಿ ಮಾನ್ವಿ ಒಳಗೆ ಮಾಡ್ತಾ ಇದ್ದಾರೆ. ಸರ್ ತಡ ಇಲ್ಲ ಸರ್, ಕಳೆದ 10 ವರ್ಷದಿಂದ ನಿರಂತರವಾಗಿ ಮಾಡ್ತಿದ್ದಾರೆ. ಇವತ್ತೊಂದು ದಿವಸ ಅಲ್ಲ, ತಾವು ನೋಡಿದ್ರೆ ಕೋವಿಡ್ಗಿಂತ ಪೂರ್ವದಲ್ಲಿ ಸರಿಸುಮಾರು ನೀವು ಅಲ್ಲಿ ನೋಡಿರ್ಬೇಕು, ಬಹಳಷ್ಟು ದೇವಸ್ಥಾನಗಳು ಇರ್ಬೋದು, ಬೇರೆ ಬೇರೆ ರೀತಿ ಸಾಮಾಜಿಕ ಕಾರ್ಯಕ್ರಮಗಳು ಮಾಡ್ಕೊಂಡು ಬಂದಿದ್ದಾರೆ. ಸರ್ ತಾವು ಹೇಳಿದ್ದು ಸತ್ಯ ಇದೆ. ಇಲ್ಲಿ ಯಾವುದೇ ಕಾರಣಕ್ಕೂ ಡಿಲಿಮಿಟೇಷನ್ ಇನ್ನೂ ನೀವು ಹೇಳೋ ಪ್ರಕಾರ ಆಗ್ಬೇಕಂದ್ರೆ 2028 ನಮ್ಮ ಜನರ ಮನಸ್ಥಿತಿ ಹೇಗಿದೆ ಅಂತಂದ್ರೆ ಸರ್, ಇವತ್ತಿಂದ ನಾಳೆ ಮರ್ತು ಬಿಡ್ತಾರೆ. ನಾವು ಹಂಗೇನಾರ ಉದ್ದೇಶ ಇತ್ತು ಅಂತಂದ್ರೆ 2027ಕ್ಕೆ ಈ ಕಾರ್ಯಕ್ರಮ ಮಾಡ್ತಿದ್ವಿ. ಯಾವುದೇ ಕಾರಣಕ್ಕೂ ನಮ್ದು ಅದು ಯಾವುದೋ ಉದ್ದೇಶ ಇಲ್ಲ. ಏನೋ ಒಂದು ಸಾಮಾಜಿಕ ಕಾರ್ಯಕ್ರಮ ಮಾಡಬೇಕು. ಅವತ್ತು 45ನೇ ಅವ್ರ ಬರ್ತಡೇ ದಿವಸ ಸಂದರ್ಭದಲ್ಲಿ ಅವತ್ತು ಒಂದಿಷ್ಟು ಜನ ಇಲ್ಲ ಸರ್ ತಾವು ಒಂದಿಷ್ಟು ಸಾಮೂಹಿಕ ಮದುವೆ ಮಾಡ್ರಿ ಅಂತೇಳಿ ಅಲ್ಲಿರ್ತಕ್ಕಂಥ ಕಾರ್ಯಕರ್ತರಿಂದ, ಆಮೇಲೆ ಅಲ್ಲಿರ್ತಕ್ಕಂಥ ನಮ್ಮ KSN ಸಮಾಜದ ವತಿಯಿಂದ ಬಂದಿದ್ದಕ್ಕೋಸ್ಕರ ಆ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಸರ್. ಇಲ್ಲ, ಅದು ಜನ್ಮಭೂಮಿ ಸರ್, ಮತ್ತೆ ಪುನಃ ಹುಟ್ಟೋದಿಲ್ಲ. ಕರ್ಮಭೂಮಿ ದೇವದುರ್ಗ ಇದ್ರು, ಜನ್ಮಭೂಮಿ ಮಾನ್ವಿ ಇದೆ. ಹಿಂಗಾಗಿ ಅಲ್ಲಿ ಕಾರ್ಯಕ್ರಮಗಳನ್ನ ಮಾಡ್ತಾರೆ ಸರ್. ಜೋಡಿಗೆ ಸಾಂಪ್ರದಾಯಿಕವಾಗಿ ಅವರಿಗೆ ತಾಳಿ, ಆಮೇಲೆ ಬಟ್ಟೆ, ಮುತ್ತು, ಕಾಲುಂಗ ಏನ್ ನಮ್ಮ ಸಂಪ್ರದಾಯ ಪ್ರಕಾರ ಕೊಡ್ಬೇಕು ಆ ರೀತಿ ಸರ್ವಧರ್ಮ ಸರ್, ಎಲ್ಲಾ ಧರ್ಮದವರಿಗೆ ಅವ್ರವ್ರ ಧರ್ಮದ ಪ್ರಕಾರ ಮಾಡ್ತಾ ಇದೀವಿ. ಇಲ್ಲ ಸರ್, ನಮ್ಮ ಕಡೆಯಿಂದ ದುಡ್ಡೇನು ಕೊಡ್ತಾ ಇಲ್ಲ. ನಾವು ತಾಳಿ, ಕಾಲುಂಗ್ರ, ಬಟ್ಟೆ, ಆಮೇಲೆ ದಟ್ಟಿ ಅದೆಲ್ಲ ಏನೇನು ಕೊಡ್ಬೇಕೆಲ್ಲ ಕೊಡ್ತಿದ್ದೀವಿ ಸರ್. ಅಪೇಕ್ಷೆ 5,000 ಇನ್ನೂ ಜಾಸ್ತಿ ಬಂದರೂ ಮಾಡ್ಬೇಕಂತಿತ್ತು. ಬಟ್ ಅದು ನಾವೆಲ್ಲ ಕಡೆನೂ ಕಳೆದ ಒಂದು ದಿವಸದಲ್ಲ, ಇದು 6 ತಿಂಗಳಿಂದ ನಿರಂತರವಾಗಿ ನಮ್ದು ಇದು ಪ್ರಚಾರ ಮಾಡ್ತಾ ಇದೀವಿ. ಬಟ್ ಬರಲಿ ಅಂತ ನಾವು ಕೂಡ ಇವತ್ತಿಗೂ ಇಲ್ಲ ಸರ್, ಇಡೀ 2 ಜಿಲ್ಲೆಯಲ್ಲಿ ಸರ್, ನೀವು ಗೊತ್ತಿರಲಿ ಸರ್. ಇಲ್ಲ ಸರ್, ಮಾನ್ವಿ ತಾಲೂಕಲ್ಲಿ ನಾವು ಮಾಡಿದ್ವಿ, ಬೇರೆ ತಾಲೂಕುಗಳಲ್ಲಿ ಬೇರೆಯವರಿಗೆ, ಈಗ ದೇವದುರ್ಗ ತಾಲೂಕಲ್ಲಿ ಆ ತರ ಎಲ್ಲ ನಾವೆಲ್ಲಿನೂ ಸರ್ ಇದೇ ತಾಲೂಕಿನವ್ರು ಬರಬೇಕು, ಇದೇ ಊರವ್ರು ಬರಬೇಕು ಅಂತ ಎಲ್ಲೂ ರಿಸ್ಟ್ರಿಕ್ಷನ್ ಮಾಡಿ. ಈ ಸಂದರ್ಭದಲ್ಲಿ ಶರಣಪ್ಪ ಗೌಡ ಜಾಡಲದಿನ್ನಿ, ಕೆ ಜಂಬಣ್ಣ ನಿಲೋಗಲ್, ರಮಾನಂದ್ ಯಾದವ್, ಅಚ್ಯುತ ರೆಡ್ಡಿ, ರಾಘವೇಂದ್ರ ಉಟ್ಕೂರು, ಮಲ್ಲಿಕಾರ್ಜುನ ಜಕ್ಕಲದಿನ್ನಿ, ಶಂಕರಗೌಡ ಮಿರ್ಜಾಪುರ್, ರಾಘವೇಂದ್ರ ಉಟ್ಕೂರು ಸೇರಿದಂತೆ ಅನೇಕರಿದ್ದರು. ಈಗ ಜಾಹೀರಾತು. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು SCK ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ.
ಹಿಂದೆ ಭೇಟಿ ನೀಡಿ. ಎಸ್ಸಿಕೆ ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, ಐಬಿ ರೋಡ್, ರಾಯಚೂರು. ಮೊಬೈಲ್ 9483770202. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು ಇನ್ನೂ ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನೂ ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have a office house old and all types of furnitures. Dealers in wooden cot, dining table, sofa set, dressing table, computer table, tea tables, office chairs, steel almirah, wardrobe, TV stands, glassware items, sleepwell products, Dandro cello chairs, Supreme sofa set, Doco set furnitures, Sri Steel furnitures. For more details, contact Bharat Furnitures, CPS Complex, opposite Shiva Mandir, Patel Road, Raichur. Mobile 9880024095. ನಿಮ್ಮ ಮನೆಯ ಯಾವುದೇ ಶುಭ ಕಾರ್ಯಕ್ರಮಗಳಿಗೆ ಖೇವರಾಜ್ ದೇವದಾ ಇವರನ್ನು ಸಂಪರ್ಕಿಸಿ. ಶ್ರೀ ಮಾ ಆಶಾಪುರ ಕನ್ವೆನ್ಷನ್ ಹಾಲ್, ಕ್ಯಾಟರಿಂಗ್ ಮತ್ತು ಸ್ವೀಟ್ಸ್. ನಮ್ಮಲ್ಲಿ ನಾಮಕರಣ, ಹುಟ್ಟುಹಬ್ಬ, ನಿಶ್ಚಿತಾರ್ಥ, ಮದುವೆ, ಕಾಲೇಜ್ ಸೆಮಿನಾರ್ಸ್, ಕಂಪನಿ ಮೀಟಿಂಗ್, ಕಿಟಿ ಪಾರ್ಟಿ, ಹಲವು ತರಹದ ಶುಭ ಕಾರ್ಯಕ್ರಮಗಳಿಗೆ ನಮ್ಮ ಶ್ರೀ ಮಾ ಆಶಾಪುರ ಕನ್ವೆನ್ಷನ್ ಹಾಲ್ ಮತ್ತು ಕ್ಯಾಟರಿಂಗ್ ಹೇಳಿ ಮಾಡಿಸಿದಂತಿದೆ. 1500 ರಿಂದ 2000 ಜನ ಕುಳಿತುಕೊಳ್ಳುವ ಆಸನ, ನಿಮಗೆ ಬೇಕಾದ ರೀತಿಯಲ್ಲಿ ವಿವಿಧ ಬಗೆಯ ಡೆಕೋರೇಷನ್ ಮಾಡಿಕೊಡಲಾಗುತ್ತದೆ. ಬೃಹದಾಕಾರದ ಊಟದ ಸ್ಥಳದ ವ್ಯವಸ್ಥೆ ಹೊಂದಿದ್ದು 24 ಗಂಟೆಗಳ ಕಾಲ ಕುಡಿಯುವ ನೀರು, ವಿದ್ಯುತ್ ಹಾಗೂ ಜನರೇಟರ್ ಮತ್ತು ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದೆ. ನಾವು ಜನರ ಮನ ಮುಟ್ಟುವ ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸಿಕೊಡುತ್ತೇವೆ. ಇಂದು ಸಂಪರ್ಕಿಸಿ ಶ್ರೀ ಮಾ ಆಶಾಪುರ ಕನ್ವೆನ್ಷನ್ ಹಾಲ್, ಕ್ಯಾಟರಿಂಗ್ ಮತ್ತು ಸ್ವೀಟ್ಸ್, ನ್ಯೂ ಅಮೃತ ಆಸ್ಪತ್ರೆ ಹತ್ತಿರ, ಸಂತೋಷಿ ಸಿನಿಮಾಸ್ ಪಕ್ಕದಲ್ಲಿ, ಸಿಯಾ ತಾಲಾಬ್, ರಾಯಚೂರು. ಖೇವರಾಜ್ ದೇವದಾ, ಮೊಬೈಲ್ ನಂಬರ್ 9741687789. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. HCG ಕ್ಯಾನ್ಸರ್ ಆಸ್ಪತ್ರೆ ಕಲಬುರಗಿ ಮತ್ತು ನವೀನ್ ಆಸ್ಪತ್ರೆ ರಾಯಚೂರುಗಳ ಸಹಯೋಗದಲ್ಲಿ ಜನವರಿ 17ರಂದು ನವೀನ್ ಆಸ್ಪತ್ರೆಯಲ್ಲಿ ಉಚಿತ ಕ್ಯಾನ್ಸರ್ ತಪಾಸಣಾ ಶಿಬಿರ ಆಯೋಜಿಸಲಾಗಿದೆ ಎಂದು HCG ಆಸ್ಪತ್ರೆಯ ಸಂಯೋಜಕ ವಿನೋದ್ ಕುಲಕರ್ಣಿ ಹೇಳಿದರು. HCG ಕ್ಯಾನ್ಸರ್ ಆಸ್ಪತ್ರೆ ಕಲಬುರಗಿ ಮತ್ತು ನವೀನ್ ಆಸ್ಪತ್ರೆ ರಾಯಚೂರುಗಳ ಸಹಯೋಗದಲ್ಲಿ ಜನವರಿ 17ರಂದು ನವೀನ್ ಆಸ್ಪತ್ರೆಯಲ್ಲಿ ಉಚಿತ ಕ್ಯಾನ್ಸರ್ ತಪಾಸಣಾ ಶಿಬಿರ ಆಯೋಜಿಸಲಾಗಿದೆ ಎಂದು HCG ಆಸ್ಪತ್ರೆಯ ಸಂಯೋಜಕ ವಿನೋದ್ ಕುಲಕರ್ಣಿ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಕ್ಯಾನ್ಸರ್ ರೋಗಕ್ಕೆ ಪೂರ್ವಭಾವಿಯಾಗಿ ರೋಗ ಪತ್ತೆಯಾದಲ್ಲಿ ಗುಣಮುಖವಾಗುವ ಸಾಧ್ಯತೆಗಳು ಇದ್ದು, ಪರೀಕ್ಷೆ ಮಾಡಿಸಿಕೊಳ್ಳಲು ಸರಿಸುಮಾರು 3 ರಿಂದ 4 ಸಾವಿರ ರೂಪಾಯಿ ವೆಚ್ಚವಾಗುತ್ತದೆ.
ಉಚಿತವಾಗಿ ನುರಿತ ತಜ್ಞ ವೈದ್ಯರಿಂದ ನಡೆಯಲಿರುವ ತಪಾಸಣಾ ಶಿಬಿರದಲ್ಲಿ ಭಾಗವಹಿಸಿ ಉಪಯೋಗ ಪಡೆಯಬೇಕೆಂದರು. ಕಳೆದ 9 ವರ್ಷಗಳಿಂದ ಎಚ್ಸಿಜಿ ಆಸ್ಪತ್ರೆ ಎಲ್ಲಾ ರೀತಿಯ ಕ್ಯಾನ್ಸರ್ ರೋಗಿಗಳಿಗೆ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ನೀಡುತ್ತಾ ಬಂದಿದೆ. ಜನರಲ್ಲಿ ಕ್ಯಾನ್ಸರ್ ರೋಗದ ಲಕ್ಷಣಗಳು ಕುರಿತು ಮಾಹಿತಿಯೊಂದಿಗೆ ತಪಾಸಣೆ ನಡೆಸಲಾಗುತ್ತಿದೆ ಎಂದರು. ಒಂದು ಉದ್ದೇಶ ಏನು ಅಂತಂದ್ರೆ ಎಚ್ಸಿಜಿ ಕ್ಯಾನ್ಸರ್ ಸೆಂಟರ್ ಕಲಬುರಗಿ ವತಿಯಿಂದ ಇದೇ 17ನೇ ತಾರೀಕು ಅಂದರೆ ಶುಕ್ರವಾರ ದಿನದಂದು ನವೀನ್ ಆಸ್ಪತ್ರೆಯ ಖ್ಯಾತ ವೈದ್ಯರಾದಂತಹ ಕೆ ರಾಮಪ್ಪ ಅವರ ಆಸ್ಪತ್ರೆಯಲ್ಲಿ ಪ್ರೀ ಸ್ಕ್ರೀನಿಂಗ್ ಕ್ಯಾಂಪ್, ಕ್ಯಾನ್ಸರ್ ಪ್ರೀ ಸ್ಕ್ರೀನಿಂಗ್ ಕ್ಯಾಂಪ್ ಅನ್ನು ನಾವು ಆಯೋಜಿಸುತ್ತೀವಿ. ರಾಯಚೂರು ಜಿಲ್ಲೆಯ ಎಲ್ಲ ಸುತ್ತಮುತ್ತಲಿನ ತಾಲೂಕು ಎಲ್ಲ ಜನರು ಈ ಒಂದು ಫ್ರೀ ಸ್ಕ್ರೀನಿಂಗ್ ಕ್ಯಾಂಪನ್ನು ಸದುಪಯೋಗ ಪಡಿಸ್ಕೋಬೇಕು. ಉದ್ದೇಶ ಇಷ್ಟೇ, ಯಾವುದೇ ಒಂದು ಕ್ಯಾನ್ಸರ್ ಅಂದರೆ ಯಾವ ರೀತಿಯ ಇದಕ್ಕೆ ಒಂದು ಸಿಂಪ್ಟಮ್ಸ್ಗಳು ಆದಷ್ಟು ಲೇಟಾಗಿ ಗೋಚರ ಆಗುತ್ತೆ, ಇದಕ್ಕೆ ಬರೋದಕ್ಕೆ ಕಾರಣ ಕೂಡ ತಿಳಿಯುತ್ತೆ. ಹೀಗಾಗಿ ಅರ್ಲಿ ಡಿಟೆಕ್ಷನ್, ಮೊದಲಿಗೆ ನಾವು ಹಂತ 1ನೇ ಹಂತದಲ್ಲಿ ಅಥವಾ 2ನೇ ಹಂತದಲ್ಲಿ ಒಬ್ಬ ರೋಗಿ ಇಂಥ ಒಂದು ಚೆಕಪ್ಗಳನ್ನ ಮಾಡಿಸೋದ್ರಿಂದ ಅವ್ರಿಗೆ ಅರ್ಲಿ ಡಿಟೆಕ್ಷನ್ ಆದರೆ ಉತ್ತಮವಾದ ಒಂದು ಟ್ರೀಟ್ಮೆಂಟು ಅವರಿಗೆ ಲಭಿಸುತ್ತೆ. ಅವರು ದೀರ್ಘಕಾಲದವರೆಗೂ ಕೂಡ ಅವರು ತಮ್ಮ ಒಂದು ಟ್ರೀಟ್ಮೆಂಟ್ನ ಅಥವಾ ಅವರ ಜೀವಕ್ಕೂ ಕೂಡ ಕುತ್ತು ಬಾರದ ರೀತಿಯಲ್ಲಿ ವೈದ್ಯರು ಕೂಡ ಅವರ ಒಂದು ಕೆಲಸವನ್ನು ಮಾಡಬಹುದು. ಈ ಒಂದು ಉದ್ದೇಶಕ್ಕಾಗಿ ಎಚ್ಸಿಜಿ ಕ್ಯಾನ್ಸರ್ ಸೆಂಟರ್ ಕಲಬುರಗಿ ಈ ಒಂದು ನಿಟ್ಟಿನಲ್ಲಿ ನಾವು ಎಲ್ಲ ಬಡವರಿಗೂ ಕೂಡ ಅನುಕೂಲ ಆಗಲಿ, ಈ ಒಂದು ಫ್ರೀ ಸ್ಕ್ರೀನಿಂಗ್ ಮಾಡೋದ್ರಲ್ಲಿ ಸುಮಾರು 3-4 ಸಾವಿರ ರೂಪಾಯಿ ಖರ್ಚಾಗುತ್ತೆ ಬೇರೆ ಕಡೆ ಮಾಡೋದ್ರಿಂದ. ಹೀಗಾಗಿ ಉಚಿತವಾಗಿ ಮಾಡೋದ್ರಿಂದ ಯಾರೂ ಕೂಡ ಆತಂಕ ಪಡಬೇಕಾಗಿಲ್ಲ. ಒಂದು ವೇಳೆ ಅವ್ರಿಗೆ ಏನಾದರೂ 30ರ ಆಸುಪಾಸದಲ್ಲಿ ಅಥವಾ 30ರ ಮೇಲ್ಪಟ್ಟದವ್ರಿಗೆ ಸಹಜವಾಗಿ ಈಗಿನ ಕಾಲದಲ್ಲಿ ಕ್ಯಾನ್ಸರ್ ಬರ್ತಾ ಇರುವಂಥ ಲಕ್ಷಣಗಳು ಕೂಡ ಗೋಚರ ಆಗ್ತಾ ಇಲ್ಲ. ಏಕದಮ್ಮಾಗಿ 3ನೇ ಅಥವಾ 4ನೇ ಹಂತದಲ್ಲಿ ಅವ್ರಿಗೆ ಗೊತ್ತಾಗಿ ಟ್ರೀಟ್ಮೆಂಟ್ಗೆ ಬರ್ತಾ ಇದ್ದಾರೆ. ಈ ಒಂದು ಹಂತದಲ್ಲಿ ಗೊತ್ತಾಗೋದ್ರಿಂದ ಅವರಿಗೆ ಅನುಕೂಲ ಆಗಿ ಇದು ಒಂದೇ ಒಂದು ನಿಟ್ಟಿನಲ್ಲಿ ನಾವು ಕಾರ್ಯಪ್ರವೃತ್ತರಾಗಿ ಈ ಒಂದು ಕೆಲಸನ ಮಾಡ್ತಾ ಇದ್ದೀವಿ. ತಮ್ಮೆಲ್ಲರ ಸಹಕಾರ ಇರಲಿ. ಹಾಗೂ ಎಚ್ಸಿಜಿ ಕ್ಯಾನ್ಸರ್ ಸೆಂಟರ್ ಗುಲ್ಬರ್ಗಾದಲ್ಲಿ ನಾವು ಕಳೆದ 9 ವರ್ಷದಿಂದ ಈ ರೀತಿಯಾದಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದೀವಿ. ಹಾಗೂ ನಮ್ಮಲ್ಲಿ ಎಲ್ಲ ನುರಿತ ವೈದ್ಯರಿದ್ದಾರೆ, ಆಂಕೋ ಸರ್ಜನ್ ಆಗಲಿ, ಮೆಡಿಕಲ್ ಆಂಕೋಲಜಿಸ್ಟ್ ಆಗಿರಲಿ, ಎಲ್ಲರೂ ಕೂಡ ನಮ್ಮಲ್ಲಿ ಎಲ್ಲ ಒಂದು ಸುಸಜ್ಜಿತವಾದಂಥ ಒಂದು ವ್ಯವಸ್ಥೆ ಇದೆ. ಹಾಗೂ ಸರ್ಕಾರಿ ಅಂದರೆ ABRK ಅಥವಾ ಬೇರೆ ಎಲ್ಲ ಸರ್ಕಾರಿ ಸೌಲಭ್ಯಗಳು BPL ಕಾರ್ಡ್ ಮೇಲಾಗಿರ್ಬೋದು ಉಚಿತವಾಗಿ ಒಂದು ಕ್ಯಾನ್ಸರ್ ಚಿಕಿತ್ಸೆಯನ್ನು ನಾವು ಮಾಡ್ತಾ ಇದ್ದೀವಿ. ಹೀಗಾಗಿ ಇದೇ 17ನೇ ತಾರೀಕಿನಂದು ಎಲ್ಲರೂ ಕೂಡ ಒಂದು ಕ್ಯಾಂಪ್ಗೆ ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಲ್ಲಿ ಅವರು ಕೂಡ ಒಂದು ಉತ್ತಮವಾದ. ಶಿಬಿರ ಸಂಯೋಜಕ ರಮೇಶ್ ಪಾಟೀಲ್ ಮಾತನಾಡಿ, ಕಲಬುರಗಿ, ಮೈಸೂರು, ಬೆಂಗಳೂರು ಸೇರಿದಂತೆ 4 ಕಡೆ ಎಚ್ಸಿಜಿ ಆಸ್ಪತ್ರೆ ಸೇವೆ ನೀಡುತ್ತಿದೆ. ಕಲಬುರಗಿಯಲ್ಲಿರುವ ಆಸ್ಪತ್ರೆಯಲ್ಲಿ ಅತ್ಯಾಧುನಿಕ ಸೇವೆಗಳು, ನುರಿತ ವೈದ್ಯರ ತಂಡ ಕಾರ್ಯನಿರ್ವಹಿಸುತ್ತಿದ್ದು, ಸರ್ಕಾರ ಆರೋಗ್ಯ ವಿಮಾ ಯೋಜನೆಗಳ ಸೌಲಭ್ಯವಿದೆ. ಯಶಸ್ವಿನಿ ಯೋಜನೆ ಹೊರತುಪಡಿಸಿ ಉಳಿದೆಲ್ಲ ಆರೋಗ್ಯ ವಿಮಾ ಯೋಜನೆಗಳು ವ್ಯವಸ್ಥೆ ಇದೆ. BPL ಕಾರ್ಡುದಾರರಿಗೆ ಉಚಿತ ಚಿಕಿತ್ಸೆ ವ್ಯವಸ್ಥೆ ಇದೆ ಎಂದರು. ಒಂದು ಮೈಸೂರಲ್ಲಿದೆ, ಇನ್ನೊಂದು ಬೆಂಗಳೂರಲ್ಲಿದೆ, ಇನ್ನೊಂದು ಹುಬ್ಬಳ್ಳಿ ಇದೆ, ಮತ್ತೊಂದು ಕಲಬುರಗಿ. ಸೊ ನಮ್ಮ ಉತ್ತರ ಕರ್ನಾಟಕದ ಮಧ್ಯದಲ್ಲಿ ಸೊ ಇದು ಒಂದು ಅತ್ಯುತ್ತಮ ಆಸ್ಪತ್ರೆ. ಇಲ್ಲಿ ಏನಂತೆ ಸೊ ಪ್ರೈವೇಟ್ ಅಂತ ಸೊ ಎಲ್ಲರೂ ಅಂತಾರೆ, ಬಟ್ ಅದರಲ್ಲೂ ಕೂಡ ನಮ್ಮಲ್ಲಿ ಎಕ್ಸೆಪ್ಟ್ ಯಶಸ್ವಿನಿ ಕಾರ್ಡ್, ಸೊ ಯಾವುದೇ ರೀತಿಯ ಬ್ಯಾಂಕ್ ಇನ್ಶೂರೆನ್ಸ್ ಆಗಿರ್ಬೋದು ಅಥವಾ ESI ಕಾರ್ಡ್ ಆಗಿರ್ಬೋದು ಅಥವಾ BPL ಕಾರ್ಡ್ ಆಗಿರ್ಬೋದು ಅಥವಾ BPL ಕಾರ್ಡ್ ಆಗಿರ್ಬೋದು, ಸೊ ಇದು ಕೂಡ ನಮ್ಮಲ್ಲಿ ಅಪ್ಲಿಕೇಬಲ್ ಇದೆ. ಸೊ ಇದನ್ನ ನೀವು ಯಾರ್ಯಾರು ಕ್ಯಾಂಪ್ಗೆ ಬರ್ತೀರಾ ಸೊ ಅದರಲ್ಲಿ ನಾವು ನಮ್ಮ ಪ್ರಿಸ್ಕ್ರಿಪ್ಷನ್ ಪ್ಯಾಡಲ್ಲೇ ಅವರಿಗೆ ಎಂಟ್ರಿ ಮಾಡಿಬಿಟ್ಟು ಕಳಿಸಿರ್ತೀವಿ. ಸೊ ಅದನ್ನು ತೋರಿಸಿದ್ರೆ ಕೂಡ ಇರುತ್ತೆ. ಸೊ ಮೊದಲು ಕೂಡ ನಾವು ನವೋದಯ ಹಾಸ್ಪಿಟಲ್ ಕೂಡ ಮಾಡಿದ್ವಿ, ಪ್ರತಿ ಮಂತ್ ಮಾಡ್ತಾನೆ ಇರ್ತೀವಿ. ಸೊ ಬಟ್ ಪ್ರೆಸ್ ಮೀಟನ್ನು ಇವಾಗ ಮಾಡಿಲ್ಲ ಅಂತ ಯಾರು ಕೊಡಲ್ಲ, ಅದು ಯಾರು ಕೊಡಲ್ಲ ಅಂತ ಸೊ ಆರ್ಗನೈಸೇಷನ್ ಬಿಟ್ಟಿದ್ದು ಸರ್. ಯಶಸ್ವಿ ಸರ್ಕಾರದ ವತಿಯಿಂದ ನಮಗೆ ಅದಕ್ಕೆ ಇನ್ನೂ ಜಿಲ್ಲಾಡಳಿತ ಸಹಯೋಗದಲ್ಲಿ ಜನವರಿ 17ರಂದು ಕರ್ಮಯೋಗಿ ಶ್ರೀ ಸಿದ್ದರಾಮೇಶ್ವರ ಜಯಂತಿಯನ್ನು ಆಯೋಜಿಸಲಾಗಿದೆ ಎಂದು ಬೋವಿ ವಡ್ಡಾರ ಸಂಘದ ತಾಲೂಕು ಅಧ್ಯಕ್ಷ ರಾಮು ಆಲ್ಕೂರ್ ಹೇಳಿದರು. ಜಿಲ್ಲಾಡಳಿತದ ಸಹಯೋಗದಲ್ಲಿ ಜನವರಿ 17ರಂದು ಕರ್ಮಯೋಗಿ ಶ್ರೀ ಸಿದ್ದರಾಮೇಶ್ವರ ಜಯಂತಿಯನ್ನು ಆಯೋಜಿಸಲಾಗಿದೆ ಎಂದು ಭೋವಿ ವಡ್ಡರ ಸಂಘದ ತಾಲೂಕು ಅಧ್ಯಕ್ಷ ರಾಮು ಆಲ್ಕೂರು ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಅಂದು ಬೆಳಗ್ಗೆ ಮಂತ್ರಾಲಯ ರಸ್ತೆಯಲ್ಲಿ ಇರುವ ಶ್ರೀ ಸಿದ್ದರಾಮೇಶ್ವರ ಪುತ್ಥಳಿಗೆ ಮಾಲಾರ್ಪಣೆ, ನಂತರ ಭಾವಚಿತ್ರದ ಮೆರವಣಿಗೆ ನಡೆಯುತ್ತದೆ.
ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ವೇದಿಕೆ ಕಾರ್ಯಕ್ರಮ ನಡೆಯಲಿದೆ. ಜಿಲ್ಲೆಯ ಶಾಸಕರುಗಳು, ಸಮಾಜದ ಮುಖಂಡರುಗಳು ಭಾಗವಹಿಸಲಿದ್ದಾರೆ. ಸಮಾಜದ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು. ಸಿದ್ದರಾಮೇಶ್ವರ ಜಯಂತಿಯ ಶುಭಾಶಯಗಳು. ಬಂಧುಗಳೇ, ಇದೇ ದಿನಾಂಕ 17/1/2025 ಶುಕ್ರವಾರದಂದು ಶ್ರೀ ಶ್ರೀ ಶಿವಯೋಗಿ ಕಾಯಕ ಯೋಗಿ ಸಿದ್ದರಾಮೇಶ್ವರ 853ನೇ ಜಯಂತಿಯ ಕರ್ನಾಟಕ ಸರ್ಕಾರದ ವತಿಯಿಂದ ಆಚರಿಸಲಿದ್ದು, ಈ ಕಾರ್ಯಕ್ರಮವು ಮಂತ್ರಾಲಯ ರಸ್ತೆಯಲ್ಲಿ ಆಶಾಪುರ ಗ್ರಾಮಕ್ಕೆ ಹೋಗುವ ಶ್ರೀ 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 ಶಿವಯೋಗಿ ಸಿದ್ದರಾಮೇಶ್ವರ ವೃತ್ತದಲ್ಲಿ ಬೆಳಗ್ಗೆ 9 ಗಂಟೆಗೆ ಶ್ರೀ ಶ್ರೀ ಕಾಯಕ ಯೋಗಿ ಕರ್ಮಯೋಗಿ ಶಿವಯೋಗಿ ಸಿದ್ದರಾಮೇಶ್ವರರ ಮೂರ್ತಿಗೆ ಪೂಜಾ ಕಾರ್ಯಕ್ರಮ ಮಾಡಲಿದ್ದು, ನಂತರ ಇದೇ ಸ್ಥಳದಿಂದ ಶಿವಯೋಗಿ ಸಿದ್ದರಾಮೇಶ್ವರ ಭಾವಚಿತ್ರ ಮೆರವಣಿಗೆ ಮುಖಾಂತರ ರೈಲ್ವೆ ಸ್ಟೇಷನ್ ಮುಖ್ಯ ರಸ್ತೆಯ ಮುಖಾಂತರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಗೆ ಮಾಲಾರ್ಪಣೆ ಮಾಡುವುದರ ಮೂಲಕ ಗೌರವ ಅರ್ಪಿಸಿ ಅಲ್ಲಿಂದ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರ ಸ್ಥಳಕ್ಕೆ ಆಗಮಿಸಲಿದ್ದು, ಈ ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳು ಭಾಗವಹಿಸಲಿದ್ದು, ಕಾರಣ ರಾಯಚೂರು ಜಿಲ್ಲೆಯ ಎಲ್ಲ ತಾಲೂಕಿನ ಹಾಗೂ ರಾಯಚೂರು ನಗರ ಮತ್ತು ರಾಯಚೂರು ಗ್ರಾಮಾಂತರದ ಬಹು ಸಮುದಾಯದ ಬಂಧುಗಳು ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಕೋರುತ್ತೇವೆ. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಹನುಮಂತು, ಮಾಜಿ ಅಧ್ಯಕ್ಷ ಡಿ ಈರಣ್ಣ, ಸಿಬಿ ವೀರೇಶ್, ಮಲ್ಯ ಸೇರಿದಂತೆ ಅನೇಕರಿದ್ದರು. ರಾಷ್ಟ್ರೀಯ ಗೋ ರಕ್ಷಕ ಗೋ ಸೇವಾ ಸಂಘದ ವತಿಯಿಂದ ವಾರ್ಡ್ ನಂಬರ್ 18ರ ವಾಸವಿ ನಗರದ ಬಡಾವಣೆಯಲ್ಲಿ ಹಸು ಮತ್ತು ಕರುಗಳಿಗೆ ಠಾಕೂರ್ ವಿನಯ್ ಸಿಂಗ್ ಅವರ ವತಿಯಿಂದ ರೇಡಿಯಂ ಬೆಲ್ಟ್ ಅಳವಡಿಸುವ ಕಾರ್ಯವನ್ನು ಹಮ್ಮಿಕೊಳ್ಳಲಾಗಿತ್ತು. ರಾಷ್ಟ್ರೀಯ ಗೋರಕ್ಷಕ ಗೋ ಸೇವಾ ಸಂಘ ವತಿಯಿಂದ ವಾರ್ಡ್ ನಂಬರ್ 18ರ ವಾಸವಿ ನಗರ ಬಡಾವಣೆಯಲ್ಲಿ ಹಸು ಮತ್ತು ಕರುಗಳಿಗೆ ಠಾಕೂರ್ ವಿನಯ್ ಸಿಂಗ್ ಅವರ ನೇತೃತ್ವದಲ್ಲಿ ರೇಡಿಯಂ ಬೆಲ್ಟ್ಗಳ ಅಳವಡಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಶಿವ ಈ ಕಡೆ చూడు ಶಿವ ಅದೇ ಮಾ ಚಾಸ ಕೊಡ್ರಿ ಇಂಡಲ್ಲಿ ಬೆಲ್ಟ್ ಬೇಡ ನೀನೆ ಅದು ಕರ್ತಕ್ಕೆ ಮಾಮ್ ಏ ಅಡಿಗೆ ನಿಂತು ಗೋರಕ್ಷಾ ವಾಹಿನಿ ವತಿಯಿಂದ ಹಾಗೂ ಜೈ ಕಲ್ಯಾಣ ಕರ್ನಾಟಕ ಜನರ ಸೇವೆ ವತಿಯಿಂದ ಸಮಸ್ತ ನಾಡಿನ ಜನತೆಗೆ ಮಕರ ಸಂಕ್ರಾಂತಿ ಕ್ಯಾಲೆಂಡರ್ ಪ್ರಕಾರ ಹೊಸ ವರ್ಷದ ಮೊದಲನೇ ಹಬ್ಬ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಈ ವರ್ಷ ನಮ್ಮ ಗೆಳೆಯರಿಗೆ ಹಾಗೂ ನಮ್ಮ ಸಹೋದರಿಗೆ ಎಲ್ಲರಿಗೆ ಸುಖ ಸಂತೋಷ ನೆಮ್ಮದಿ ಸಿಗಲಿ ಅಂತ ನಾನು ಕೇಳ್ಕೊಳ್ತೀನಿ. ಅದೇ ಹೊಸ ಹಬ್ಬದ ಪ್ರಯುಕ್ತ ಇವತ್ತು ನಾವೇನೆಂದರೆ ರೇಡಿಯಂ ಬೆಲ್ಟು ನಮ್ಮ ಗೋಮಾತೆಗಳಿಗೆ ಅಳವಡಿಸ್ತಿದ್ದೀವಿ. ಅದಕ್ಕೆ ನಮ್ಗೆ ಸಪೋರ್ಟ್ ಮಾಡಿದಂಥ ಠಾಕೂರ್ ವಿನಯ್ ಸಿಂಗ್ ಅಣ್ಣನವರಿಗೆ ತುಂಬ ಧನ್ಯವಾದಗಳು. ದೇವರವ್ರಿಗೆ ಒಳ್ಳೆ ಮಾಡಿ ಅಂತ ಕೇಳ್ಕೊಳ್ತೀನಿ. ಈ ಕಾರ್ಯಕ್ರಮಕ್ಕೆ ಚಾಲನೆ ಅವರು ನಮ್ಮ ಸೋನಾ ದೀಕ್ಷಿತ್ ಮೇಡಮ್ ಅವರು ಮಾಡಿಕೊಡ್ಬೇಕಂತ. ಈ ಸಂದರ್ಭದಲ್ಲಿ ಸ್ವಪ್ನ ಸಿಂಗ್ ಮಹಿಳಾ ರಾಜ್ಯಾಧ್ಯಕ್ಷರು, ಹರೀಶ್ ಮಡಿವಾಳ ಜಿಲ್ಲಾಧ್ಯಕ್ಷರು, ಸೋನಾ ದೀಕ್ಷಿತ್ ಮಹಿಳಾ ಜಿಲ್ಲಾ ಅಧ್ಯಕ್ಷರು, ಜೈ ಕಲ್ಯಾಣ ಕರ್ನಾಟಕ ಜನಜಾಗೃತಿ ಸೇವಾ ಸಂಘದ ಸದಸ್ಯರು ಹಾಗೂ ವಾರ್ಡ್ ನಂಬರ್ 18ರ ಮಿತ್ರರು ಉಪಸ್ಥಿತರಿದ್ದರು. ಹೈದರಾಬಾದ್ಗೆ ಸಂಪರ್ಕ ಕಲ್ಪಿಸುವ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಅಪಘಾತಗಳು ಸಂಭವಿಸುತ್ತಿದ್ದು, ಸಂಚಾರ ದಟ್ಟಣೆ ಮತ್ತು ವಾಹನಗಳ ವೇಗದ ಮಿತಿಯನ್ನು ನಿಯಂತ್ರಿಸಲು ಹೆದ್ದಾರಿ ಪಕ್ಕದಲ್ಲಿ ವೇಗದ ಮಿತಿ ನಾಮಫಲಕಗಳನ್ನು ಅಳವಡಿಕೆ ಕಾರ್ಯವನ್ನು ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳೊಂದಿಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂ ಪುಟ್ಟಮಾದಯ್ಯ ಪರಿಶೀಲನೆ ನಡೆಸಿದರು. ಹೈದರಾಬಾದ್ಗೆ ಸಂಪರ್ಕ ಕಲ್ಪಿಸುವ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಅಪಘಾತಗಳು ಸಂಭವಿಸುತ್ತಿದ್ದು, ಸಂಚಾರ ದಟ್ಟಣೆ ಮತ್ತು ವಾಹನಗಳ ವೇಗದ ಮಿತಿಯನ್ನು ನಿಯಂತ್ರಿಸಲು ಹೆದ್ದಾರಿ ಪಕ್ಕದಲ್ಲಿ ವೇಗದ ಮಿತಿ ನಾಮಫಲಕಗಳನ್ನು ಅಳವಡಿಕೆ ಕಾರ್ಯವನ್ನು ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳೊಂದಿಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂ ಪುಟ್ಟಮಾದಯ್ಯ ಪರಿಶೀಲನೆ ನಡೆಸಿದರು.
ರಾಯಚೂರಿನಿಂದ ಹೈದರಾಬಾದಿಗೆ ಸಂಪರ್ಕ ಕಲ್ಪಿಸುವ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಗರದಿಂದ ತೆರಳುವ ವಾಹನಗಳ ಸಂಚಾರ ದಟ್ಟಣೆಯನ್ನು ಮತ್ತು ವೇಗದ ಮಿತಿಯನ್ನು ನಿಯಂತ್ರಿಸಲು ಹಾಗೂ ಅಪಘಾತಗಳು ನಡೆಯದಂತೆ ರಸ್ತೆ ಬದಿಯಲ್ಲಿ ಸಂಚಾರಿ ನಾಮಫಲಕಗಳ ಅಳವಡಿಕೆ ಕಾರ್ಯ ತ್ವರಿತಗತಿಯಲ್ಲಿ ಮುಗಿಸಬೇಕು ಎಂದು ಸೂಚನೆ ನೀಡಿದರು. ಈ ರಸ್ತೆಯಲ್ಲಿ ಸಾಕಷ್ಟು ಕಾರ್ಖಾನೆ ಇದ್ದು, ಜೊತೆಗೆ 2 ರಿಂದ 3 ಆಸ್ಪತ್ರೆಗಳಿಗೆ ಗ್ರಾಮೀಣ ಭಾಗದ ಜನರು ಸೇರಿದಂತೆ ಅನೇಕ ವಾಹನಗಳ ಸಂಚರಿಸುತ್ತಿರುವುದರಿಂದ ಸಂಚಾರ ದಟ್ಟಣೆ ನಿಯಂತ್ರಿಸಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ನಗರದಿಂದ ಹೊರವಲಯ ಬೈಪಾಸ್ವರೆಗೆ ವೇಗ ನಿಯಂತ್ರಣದ ನಾಮಫಲಕಗಳನ್ನು ಅಳವಡಿಸಲು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಅಧಿಕಾರಿಗಳೊಂದಿಗೆ ಸ್ಥಳಕ್ಕೆ ತೆರಳಿ ಸೂಚಿಸಿದರು. ರಸ್ತೆಯಲ್ಲಿ ವಾಹನಗಳ ಸವಾರರಿಗೆ ನಾಮಫಲಕಗಳು ಕಾಣುವಂತೆ ಅಳವಡಿಸಬೇಕು. ಅಗತ್ಯವಿರುವ ಸ್ಥಳದಲ್ಲಿ 2-3 ರೀತಿಯ ನಾಮಫಲಕ ಅಳವಡಿಕೆ ಮಾಡಲು ಹೇಳಿದರು. ಈ ಸಂದರ್ಭದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಇದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಗೋವಿನ ಕೆಚ್ಚಲು ಕತ್ತರಿಸಿದ ಕೃತ್ಯ ಖಂಡಿಸಿ ಬಿಜೆಪಿ ಪ್ರತಿಭಟನೆ. ಕಾಂಗ್ರೆಸ್ ಪಕ್ಷಕ್ಕೆ ಗೋಮಾತೆ ಶಾಪ ತಟ್ಟುತ್ತದೆ. ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್. ಮಾಜಿ ಸಚಿವ ಕೆ. ಶಿವನಗೌಡ ನಾಯಕ್ ಸಾರಥ್ಯದಲ್ಲಿ ಜನವರಿ 19ರಂದು ಮಾನ್ವಿಯಲ್ಲಿ ಸರ್ವಧರ್ಮ ಸಾಮೂಹಿಕ ವಿವಾಹ. ತಿಮ್ಮಾರೆಡ್ಡಿ ಗೌಡ. HCG ಆಸ್ಪತ್ರೆಯಲ್ಲಿ ಜನವರಿ 17ರಂದು ನವೀನ ಆಸ್ಪತ್ರೆಯಲ್ಲಿ ಉಚಿತ ಕ್ಯಾನ್ಸರ್ ತಪಾಸಣಾ ಶಿಬಿರ. ವಿನೋದ್ ಕುಲಕರ್ಣಿ. 17ರಂದು ಜಿಲ್ಲಾಡಳಿತದ ಸಹಯೋಗದಲ್ಲಿ ಶ್ರೀ ಸಿದ್ದರಾಮೇಶ್ವರ ಜಯಂತಿ ಭಾವಚಿತ್ರದ ಮೆರವಣಿಗೆ. ರಾಮು ಆಲ್ಕೂರ್. ಹಸು ಮತ್ತು ಕರುಗಳಿಗೆ ಠಾಕೂರ್ ವಿನಯ್ ಸಿಂಗ್ ಅವರ ನೇತೃತ್ವದಲ್ಲಿ ರೇಡಿಯಂ ಬೆಲ್ಟ್ ಅಳವಡಿಕೆ. ಮತ್ತು ಅಪಘಾತ ವೇಗ ನಿಯಂತ್ರಣಕ್ಕೆ ಸಂಚಾರಿ ನಾಮಫಲಕ ಅಳವಡಿಕೆ. ಎಸ್ಪಿ ಸ್ಥಳ ಪರಿಶೀಲನೆ. ವಾರ್ತೆಗಳನ್ನು ಪ್ರವೇಶಿಸಿದವರು SAK ಕನ್ವೆನ್ಷನ್ ಹಾಲ್. ಬುಕ್ ನೌ ಫ್ಲಾಟ್ 50% ಡಿಸ್ಕೌಂಟ್. ಸೇವ್ ಆಫ್ ದ ಸೀಸನ್ with luxury rooms, faculty, fully centralized AC halls, wide parking areas, facilities. Visit SAK Convention Hall, Shekhar Nagar, IV Road, Raichur. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, ಸ್ಟೇಷನ್ ರೋಡ್, ರಾಯಚೂರು. ನಿಮ್ಮ ಮನೆಯ ಯಾವುದೇ ಶುಭ ಕಾರ್ಯಕ್ರಮಗಳಿಗೆ ಹೇಮರಾಜ್ ದೇವದಾ ಇವರನ್ನು ಸಂಪರ್ಕಿಸಿ. ಹಲವು ತರಹದ ಶುಭ ಕಾರ್ಯಕ್ರಮಗಳಿಗೆ ಇಂದು ಸಂಪರ್ಕಿಸಿ. ಶ್ರೀ ಮಾ ಆಶಾಪುರ ಕನ್ವೆನ್ಷನ್ ಹಾಲ್, ಕ್ಯಾಟರಿಂಗ್ ಮತ್ತು ಸ್ವೀಟ್ಸ್, ನ್ಯೂ ಅಮೃತ ಆಸ್ಪತ್ರೆ ಹತ್ತಿರ, ಸಂತೋಷಿ ಸಿನಿಮಾಸ್ ಪಕ್ಕದಲ್ಲಿ, ಸಿಯಾ ತಲಾಬ್, ರಾಯಚೂರು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. CPS ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರ್. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.